ರತ್ನಸ್ ಕಿಚನ್‌ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಎಗ್ 65. ಮತ್ತೆ ಇಲ್ಲಿ ತನಕ ನನ್ನ ಚಾನಲ್‌ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇವತ್ತಿನ ರೆಸಿಪಿ ಮಾಡ್ಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಮತ್ತೆ ಮಾಡುವ ವಿಧಾನ ಹೇಗೆ ಅಂತ ಒಂದ್ಸಲ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ನಾನು 6 ಮೊಟ್ಟೆ ತಗೊಂಡಿದ್ದೀನಿ. ಅದನ್ನ ನೀಟಾಗಿ ಎಲ್ಲ ತೊಳೆದು ಬೇಯಿಸ್ಕೊಬೇಕು. ಅಂದ್ರೆ ಚೆನ್ನಾಗಿ ಬೇಯಬೇಕು. ಅದು ಯೆಲ್ಲೋ ಕಲರ್ ಎಲ್ಲ ಇಲ್ಲ ಅಂದ್ರೆ ಇದು ಉಂಡೆ ಕಟ್ಲಿಕ್ಕೆಲ್ಲ ಸರಿ ಬರಲ್ಲ. ಅದ್ರಿಂದ ಬೇಯಿಸ್ಕೊಂಡ ನಂತರ ಯೆಲ್ಲೋ ಕಲರ್ದೆಲ್ಲ ಒಳಗಡೆ ಎಲ್ಲ ತೆಗೆದು ಮೇಲ್ಗಡೆ ವೈಟ್ ಮಾತ್ರ ಈ ತರ ಎಲ್ಲ ಸಣ್ಣ ಸಣ್ಣ ಕಟ್ ಮಾಡಿ ಪೀಸ್ ಮಾಡ್ಕೊಬೇಕು. ತುಂಬಾ ಸಣ್ಣಕ್ ಮಾಡ್ಕೋಬೇಕು. ಯಾಕೆ ಅಂದ್ರೆ ಉಂಡೆ ಕಟ್ಟುವಾಗ ಒಡೆದೋಗ್ಬಾರ್ದು ಅಂತ. ಮತ್ತೆ ಅದನ್ನ ಮಾಡಲು 6 ಮೊಟ್ಟೆ ತಗೊಂಡಿದ್ದೀನಿ. ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಮೊಸರು, ಗರಂ ಮಸಾಲ, ಚಿಲ್ಲಿ ಪೌಡ್ರು, ಪೆಪ್ಪರು, ಧನಿಯಾ ಪುಡಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂತೀನಿ. ನೋಡಿ ಒಂದು ಬೌಲ್ಗೆ ಮೊಟ್ಟೆ ಹಾಕೊಂಡು ಒಂದು 4 ಸ್ಪೂನ್ ಅಕ್ಕಿ ಹಿಟ್ಟು, ಸ್ವಲ್ಪ ಅರ್ಧ ಬೌಲ್ ಕಡಲೆ ಹಿಟ್ಟು, ಸ್ವಲ್ಪ ಮೊಸರು, ಮತ್ತೆ ಧನಿಯಾ ಪುಡಿ, ಚಿಲ್ಲಿ ಪೌಡ್ರು ಇವೆಲ್ಲ ಫಸ್ಟ್ ಪೌಡರ್ ಹೇಳಿದ್ದೀನಲ್ಲ ಅದೆಲ್ಲ ತಗೊಂಡಿದ್ದೀನಿ. ಮತ್ತೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡು ಒಂದು ಮೊಟ್ಟೆ ಒಡೆದು ಹಾಕೋತಾ ಇದ್ದೀನಿ. ಯಾಕೆ ಅಂದ್ರೆ ಅದು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಎಕ್ಸ್ಟ್ರಾ ನೀರೆಲ್ಲ ಏನು ಸೇರಿಸ್ಕೋಬಾರ್ದು. ಬರೀ ಮೊಟ್ಟೆ ಮತ್ತೆ ಇದ್ರಲ್ಲೇ ಆಗ್ಬೇಕು. ಅಷ್ಟರಲ್ಲೇ ಮಿಕ್ಸ್ ಮಾಡ್ಕೊಬೇಕು ಮೊಸರಲ್ಲೇ. ನಿಮ್ಗೇನಾದ್ರೂ ಸ್ವಲ್ಪ ಹಾಗೆ ಹೀಗೆ ಆಯ್ತು ಅಂದ್ರೆ ಇನ್ನೊಂದು ಮೊಟ್ಟೆ ಹಾಕೊಳ್ಳಿ. ಮೊಸರು ಮಾತ್ರ ಜಾಸ್ತಿ ಹಾಕೊಬಾರ್ದು. ಸಾಕು ಈಗ ತಗೊಂಡಿರುವಷ್ಟು ಮೊಸರಲ್ಲೇ ಮಾಡ್ಕೊಂಡು ಎಕ್ಸ್ಟ್ರಾ ಏನಾದ್ರು ನೀವು ಜಾಸ್ತಿ ಮಾಡ್ಕೊಳ್ಳೋದಿದ್ರೆ ಇನ್ನೊಂದು ಮೊಟ್ಟೆ ಒಡೆದು ಹಾಕೊಳ್ಳಿ. ನಂತರ ಒಂದು ಪಾನ್ ಇಟ್ಕೊಂಡು ಎಣ್ಣೆ ಹಾಕೊಂತಾ ಇದ್ದೀನಿ. ಎಣ್ಣೆ ಕಾದ ನಂತರ ಅದನ್ನ ಗೋಬಿ ಸೈಜು ನಾವು ಗೋಬಿ ಮಾಡ್ತೀವಲ್ಲ ಆ ಸೈಜಲ್ಲಿ ಸಣ್ಣ ಸಣ್ಣಕ್ಕೆ ಉಂಡೆ ಹಾಕೊಬೇಕು. ಯಾಕೆಂದ್ರೆ ತುಂಬಾ ದಪ್ಪ ಹಾಕಿದ್ರೆ ಒಳಗಡೆ ಎಲ್ಲ ಬೇಯಲ್ಲ ಅಂತೇಳಿ ಸಣ್ಣ ಸಣ್ಣಕ್ಕೆ ಮಾಡ್ಕೊತಾ ಇದ್ದೀನಿ. ನೋಡಿ ಈ ತರ ಒಂದೇ ಮೀಡಿಯಂ ಅಲ್ಲಿ ಬರಬೇಕು ಎಲ್ಲ. ಮತ್ತೆ ಅದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಬೇಯಿಸ್ಕೊಬೇಕು. ನೋಡಿ ಎಷ್ಟು ನೀಟಾಗಿ ಬರ್ತಿದೆ ಅಂತ. ತುಂಬಾ ಚೆನ್ನಾಗಿರುತ್ತೆ. ದಪ್ಪ ಏನಾದ್ರೂ ಉಂಡೆ ಹಾಕೊಂಡ್ರೆ ಒಳಗಡೆ ಎಲ್ಲ ಮೊಟ್ಟೆನೂ ಬೇಯಲ್ಲ ಮತ್ತೆ ಹಿಟ್ಟೆಲ್ಲ ಆಗಾಗೆ ಇರುತ್ತೆ. ಮತ್ತೆ ಸಣ್ಣ ಹಾಕೊಂಡ್ರೆ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಅಂತೇಳಿ ನೋಡಿ ಈ ತರ ಬರಬೇಕು. ಮತ್ತೆ ನಾನು 6 ಮೊಟ್ಟೆನ 3 ಜನಕ್ಕೆ ಆಗುವಂಗ್ ಮಾಡ್ಕೊಂಡಿದ್ದೀನಿ. ಅದ್ರಿಂದ ಇಂಗ್ರೀಡಿಯೆಂಟ್ಸ್ ಅಷ್ಟ್ ಹಾಕೊಂಡಿದ್ದೀನಿ. ನೀವೇನಾದ್ರು ಕಡಿಮೆ ಮೊಟ್ಟೆ ತಗೊಂಡ್ರೆ ಕಡಿಮೆ ಇಂಗ್ರೀಡಿಯೆಂಟ್ಸ್ ಮತ್ತೆ ಜಾಸ್ತಿ ಏನಾದ್ರು ಮಾಡ್ಕೊಂತೀನಿ ಅಂದ್ರೆ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕೊಳ್ಳಿ. ಮತ್ತೆ ಒಂದು ಪಾನ್ ತಗೊಂಡು ಮೊದಲೇ ಮೊಟ್ಟೆ ಎಲ್ಲ ಕರ್ದಿದ್ನಲ್ಲ ಆ ಎಣ್ಣೆನೇ ಹಾಕೊಂತಾ ಇದ್ದೀನಿ. ಅದನ್ನ ವೆಜ್‌ಗೆಲ್ಲ ಯೂಸ್ ಮಾಡೋಕ್ಕಾಗಲ್ಲ. ಅದರಿಂದ ನಾನ್ ವೆಜ್ ಮಾತ್ರ ಯೂಸ್ ಮಾಡ್ಕೋಬೇಕು. ನೋಡಿ 3 ಹಸಿಮೆಣಸಿನಕಾಯಿ ಹಾಕೊಂಡಿದ್ದೀನಿ. ಮತ್ತೆ ಈರುಳ್ಳಿ ಹಾಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಬೇಕು. ಇಷ್ಟಾದ್ರೆ ಸಾಕು. ನಂತರ ಕ್ಯಾಪ್ಸಿಕಮ್ ಅರ್ಧ ತಗೊಂಡಿದ್ದೀನಿ. ಅದನ್ನ ಜಾಸ್ತಿ ಫ್ರೈ ಮಾಡಬಾರ್ದು ಕ್ಯಾಪ್ಸಿಕಮ್‌ನ. ಮತ್ತೆ ಕರಿಬೇವಿನ ಸೊಪ್ಪು ಕಟ್ ಮಾಡಿ ಹಾಕೊಂಡಿದ್ದೀನಿ. ಇಷ್ಟು ನೀಟಾಗಿ ಹಾಕೊಂಡಿದ್ದೀನಿ ನೋಡಿ. ಈ ತರ ಬರಬೇಕು. ಅಂದ್ರೆ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ಅದು ತುಂಬಾ ಬೆಂದೋದ್ರೆ ಚೆನ್ನಾಗಿರಲ್ಲ ಅಂತ. ಮತ್ತೆ ಸ್ವಲ್ಪ ಇದಕ್ಕೂ ಉಪ್ಪು ಸೇರಿಸ್ಕೊಂತಾ ಇದ್ದೀನಿ. ಮೊದಲು ಇದಕ್ಕೂ ಉಪ್ಪು ಹಾಕೊಂಡಿದ್ದೀನಿ. ಅದಕ್ಕೆ ಎಗ್‌ಗೆಲ್ಲ ಉಪ್ಪು ಹಾಕೊಂಡಿರೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಇದಕ್ಕೂ ಹಾಕೊಂಡಿದ್ದೀನಿ. 1 ಸ್ಪೂನ್ ಚಿಲ್ಲಿ ಪೌಡ್ರು, 2 ಸ್ಪೂನು ರೆಡ್ ಚಿಲ್ಲಿ ಸಾಸು, ಮತ್ತೆ 2 ಸ್ಪೂನು ಟೊಮೊಟೊ ಸಾಸ್ ಹಾಕೊಂಡು ಲೋ ಫ್ಲೇಮಲ್ಲೇ ಮಿಕ್ಸ್ ಮಾಡ್ಕೊಬೇಕು ನೀಟಾಗಿ. ನೋಡಿ ಲೋ ಫ್ಲೇಮಲ್ಲೇ ಮಾಡ್ಕೊತಾ ಇದ್ದೀನಿ. ಒಂದು 4 ರಿಂದ 5 ನಿಮಿಷ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನಂತರ 1 ಸ್ಪೂನು ಪೆಪ್ಪರ್ ಪೌಡರ್ ಹಾಕೊಂಡು ಅದನ್ನು ಹಾಗೇನೆ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ ಫಸ್ಟೇ ಕರ್ದಿಟ್ಕೊಂಡಿದ್ನಲ್ಲ ಎಗ್ 65 ಅದನ್ನು ಹಾಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನಿಧಾನಕ್ಕೆ ಮಾಡ್ಕೊಬೇಕು. ನೋಡಿ ಅದೆಲ್ಲ ಫುಲ್ ಕವರ್ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ. ನೋಡಿ ಎಲ್ಲ ನೀಟಾಗಿ ಎಷ್ಟು ಚೆನ್ನಾಗಿ ಬಂತು ಅಂತ. ಸೇಮ್ ರೆಸ್ಟೋರೆಂಟ್ ತರಾನೇ ಬಂತು. ಟೇಸ್ಟು ಹಾಗೇ ಇದೆ, ಕಲರು ಹಾಗೇ ಇದೆ. ತುಂಬಾ ಟೇಸ್ಟಿಯಾಗೂ ಇರುತ್ತೆ. ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಸಣ್ಣ ಕಟ್ ಮಾಡಿ ತರ ಹಾಕೊಂಡಿದ್ದೀನಿ. ಲಾಸ್ಟಿಗೆ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ನೋಡಿ ನಂತರ ಅದನ್ನ ಒಂದು ಬೌಲಿಗೆ ಹಾಕೊಂಡು ಟೊಮೊಟೊ ಸಾಸ್ ಜೊತೆ ತಿಂತಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ನೀವು ಒಂದ್ಸಲ ಟ್ರೈ ಮಾಡಿ ಮನೇಲಿ. ನಂತರ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಯಾರು ಇಲ್ಲಿ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.